ಫ್ರೆಂಡ್ಸ್, ನೀವೇನಾದರೂ 9,000 ಬಜೆಟಲ್ಲಿ ಒಂದು ಒಳ್ಳೆ 5G ಫೋನ್ನ ಆ ಪ್ರೈಸ್ಗೆ ನಿಮಗೆ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುವಂಥ ಫೋನ್ ಹುಡುಕಾಡ್ತಿದ್ರೆ ಈ ವಿಡಿಯೋನ ಫುಲ್ ಮುಗಿಯ ತನಕ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಲಾವಾ ಕಂಪ್ನಿಯವರು ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವತ್ತು. ಈ ಫೋನಲ್ಲಿ ನಿಮಗೆ 6.7 ಇಂಚ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ವಿತ್ 415 Hz ಬ್ರೈಟ್ನೆಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ವಿಜುವಲಿಟಿ ಡಿಸ್ಪ್ಲೇ ನಿಮಗೆ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ಗೆ ಈ ಬ್ರೈಟ್ನೆಸ್ಸು ಪರವಾಗಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಫ್ರಂಟಲ್ಲಿ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರೈಸ್ ಕ್ಯಾಟಗರಿಯಲ್ಲಿ 50 ಮೆಗಾಪಿಕ್ಸೆಲ್ 8 ಮೆಗಾಪಿಕ್ಸೆಲ್ ಇನಫ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಿ ಹೈಲೈಟ್ ಏನಂದರೆ LPDDR4X ರ್ಯಾಮ್ ವಿತ್ UFS 3.1 ಸ್ಟೋರೇಜ್. ಹೌದು, ಈ ಅಂಡರ್ 9,000 ಬಜೆಟ್ನಲ್ಲಿ ನಿಮಗೆ LPDDR4X ರ್ಯಾಮ್ ವಿತ್ 3.1 ಸ್ಟೋರೇಜ್ನ ಯಾರು ಕೊಟ್ಟಿಲ್ಲ, ಇವ್ರು ಮಾತ್ರ ಕೊಡ್ತಿದ್ದಾರೆ. ಮತ್ತು ಪ್ರೊಸೆಸರ್ ಕೂಡ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಪ್ರೈಸ್ ಕ್ಯಾಟಗರಿಯಲ್ಲಿ ನಿಮಗೆ ಇದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಲ್ಯಾಗ್ಸ್ ಇರುತ್ತೆ, ಬಟ್ ಕಂಪೇರ್ ಮಾಡಿದರೆ ಅದರ್ ಬ್ರ್ಯಾಂಡ್ಗೆ ಇದು ನಿಮಗೆ ಬೆಟರ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ 18 ವಾಟ್ ಫಾಸ್ಟ್ ಚಾರ್ಜಿಂಗು 5000 mAh ಬ್ಯಾಟ್ರಿನ ಕೊಟ್ಟಿರ್ತಾನೆ. ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಅಡಾಪ್ಟರ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಿಮಗೆ ಫೀಚರ್ಸ್ ಅಂದರೆ ಸೈಡ್ ಪ್ರಿಂಟೆಡ್ ಫಿಂಗರ್ ಪ್ರಿಂಟು, ಸ್ಟಾಕ್ ಆ್ಯಂಡ್ರಾಯ್ಡು ಮತ್ತು ಫೇಸ್ ಅನ್ಲಾಕು, ಈ ಥರ ಕೆಲವೊಂದಿಷ್ಟು ಫೀಚರ್ಸ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಇದಿಷ್ಟು ನಿಮಗೆ 9,000 ಬಜೆಟಲ್ಲಿ ನಿಮಗೆ ಇನಫ್ ಅಂತಲೇ ಹೇಳ್ಬೋದು. ಹೆವಿ ಪ್ರೊಸೆಸರ್ ಆಗಲಿ ಸ್ಟೋರೇಜ್ ಆಗಲಿ ನಿಮಗೆ ಹೆವಿ ಕ್ವಾಲಿಟಿ ಹಾಕಿದ್ದಾನೆ ಅಂತ ಹೇಳ್ಬೋದು. ಈ ಫೋನ್ ಯಾವುದಪ್ಪ ಅಂದರೆ ಲಾವಾ ಬ್ಲೇಜ್ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಸ್ಪೀಡಲ್ಲಿ ಲಾಂಚ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಈ ಫೋನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.